ಕಾಂಗ್ರೆಸ್ ಅಲ್ಲಿ ದಲಿತ ಸಿಎಂ ಫೈಟ್ಗೆ ಹೈಕಮಾಂಡ್ ಬ್ರೇಕ್. ದಲಿತ ಸಮಾವೇಶಕ್ಕೂ ಹೈಕಮಾಂಡ್ ರೆಡ್ ಸಿಗ್ನಲ್. ದಲಿತ ಸಮಾವೇಶದ ಬಗ್ಗೆ ಮಾತಾಡಬೇಡಿ ಅಂತ ಹೈಕಮಾಂಡ್ ತಾಕೀತು ಮಾಡಿದೆ. ದಲಿತ ಸಮಾವೇಶದ ಬಗ್ಗೆ ಯಾರು ಮಾತಾಡೋದಕ್ಕೆ ಹೋಗಬೇಡಿ. ಪಕ್ಷದ ವತಿಯಿಂದ ದಲಿತ ಸಮಾವೇಶ ಮಾಡ್ತೇವೆ, ಅಲ್ಲಿವರೆಗೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಬೇಡಿ. ದಲಿತ ಸಚಿವರಿಗೆ ಉಸ್ತುವಾರಿ ಸುರ್ಜೇವಾಲಾ ಅವರ ಸಂದೇಶ ಇದು. ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಫೈಟ್ಗೆ ಈ ಮೂಲಕ ಹೈಕಮಾಂಡ್ ಬ್ರೇಕ್ ಹಾಕಿದೆ. ದಲಿತ ಸಮಾವೇಶಕ್ಕೂ ಕೂಡ ಹೈಕಮಾಂಡ್ ಬ್ರೇಕ್ ಹಾಕಿದೆ. ದಲಿತ ಸಿಎಂ ವಿಚಾರವನ್ನ ಮಾತಾಡೋರಿಗೂ ಕೂಡ ಬ್ರೇಕ್ ಹಾಕಿದೆ. ದಲಿತ ಸಮಾವೇಶದ ಬಗ್ಗೆ ಯಾರು ಕೂಡ ಮಾತಾಡೋದಕ್ಕೆ ಹೋಗಬೇಡಿ. ಪಾರ್ಟಿಯಿಂದಾನೇ ನಾವು ದಲಿತ ಸಮಾವೇಶ ಮಾಡ್ತೀವಿ, ಎಲ್ಲಿವರೆಗೂ ಸುಮ್ಮನೆ ಇರಿ, ಯಾರು ಮಾತಾಡೋದಕ್ಕೆ ಹೋಗಬೇಡಿ ಅಂತ ಸುರ್ಜೇವಾಲಾ ಇವರೆಲ್ಲರಿಗೂ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಪದೇ ಪದೇ ದಲಿತ ಸಮಾವೇಶ ವಿವಾದ ಹಿನ್ನೆಲೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ದಲಿತ ಸಮಾವೇಶಕ್ಕೆ ಕಮಿಟಿ ರಚನೆಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಸಿಎಂ ಹಾಗೂ ಡಿಸಿಎಂಗೆ ಹೈಕಮಾಂಡ್ ಸಂದೇಶ ಇದು. ಕಾಂಗ್ರೆಸ್ನಿಂದಲೇ ದಲಿತ ಸಮಾವೇಶಕ್ಕೆ ಚಿಂತನೆ ನಡೆದಿರೋದು. ದಲಿತ ಸಮಾವೇಶಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆ ನಡೆಸಿದೆ. ಪಾರ್ಟಿಯಿಂದಾನೇ ನಾವು ದಲಿತ ಸಮಾವೇಶ ಮಾಡೋಣ, ಅಲ್ಲಿವರೆಗೂ ಸುಮ್ಮನೆ ಇರಿ ಅಂತ ಹೇಳಿದೆ. ನೋಡಿ, ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಫೈಟ್ಗೆ ಹೈಕಮಾಂಡ್ ಬ್ರೇಕ್ ಹಾಕಿರೋದು. ದಲಿತ ಸಮಾವೇಶಕ್ಕೂ ಬ್ರೇಕ್ ಹಾಕಿದೆ. ದಲಿತ ಸಿಎಂ, ದಲಿತ ಸಮಾವೇಶ, ಅದು ಇದು ಯಾರು ಮಾತಾಡೋದಕ್ಕೆ ಹೋಗ್ಬಿಡಿ. ಪಾರ್ಟಿಯಿಂದಾನೇ ನಾವು ದಲಿತ ಸಮಾವೇಶ ಮಾಡ್ತೀವಿ, ಅಲ್ಲಿವರೆಗೂ ನೀವು ಸುಮ್ಮನೆ ಇರಿ, ದಲಿತ ಸಮಾವೇಶದ ಬಗ್ಗೆ ಮಾತಾಡೋದಕ್ಕೆ ಹೋಗ್ಬೇಡಿ ಅಂತ ಹೈಕಮಾಂಡ್ ಈಗ ಸಿಎಂ ಡಿಸಿಎಂ ಮೂಲಕ ಸೂಚನೆಯನ್ನ ನೀಡಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್, ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ, ಇದು ಒಂದು ದೊಡ್ಡ ಬೆಳವಣಿಗೆ ಅಂತ ಅನಿಸುತ್ತೆ. ದಲಿತ ಸಮಾವೇಶ ಮಾಡಬೇಕು ಅನ್ನುವಂತ ಲೆಕ್ಕಾಚಾರ ಇತ್ತು. ಈ ಮೂಲಕ ಮತ್ತೆ ಅಹಿಂದ ವರ್ಗವನ್ನ ಒಗ್ಗೂಡಿಸೋದು. ಈಗ ಈ ದಲಿತ ಸಿಎಂ ವಿಚಾರ, ದಲಿತ ಸಮಾವೇಶ ವಿಚಾರಕ್ಕೆ ಬ್ರೇಕ್ ಹಾಕಿರೋದು ಯಾವ ಮಟ್ಟಿಗೆ ಬೆಳವಣಿಗೆ ಆಗ್ತಾ ಇದೆ ಕಾಂಗ್ರೆಸ್ ಅಲ್ಲಿ? ನಾಯಕತ್ವ ಬದಲಾವಣೆ ಚರ್ಚೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನ್ ನಡೀತಾ ಇದೆ, ಇದರ ಬೆನ್ನಲ್ಲೇ ದಲಿತ ಸಿಎಂ ಕೂಗು ಕೂಡ ಜೋರಾಗಿ ಚರ್ಚೆ ಆಗ್ತಾ ಇದೆ. ಈ ದಲಿತ ಸಿಎಂಗೆ ಇನ್ನಷ್ಟು ಬಲ ಬರಬೇಕನ್ನುವಂತದ್ದಾದ್ರೆ ಸಮಾವೇಶವನ್ನ ಮಾಡಿ ದಲಿತ ನಾಯಕರು, ದಲಿತ ಸಚಿವರೆಲ್ಲ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು, ಸಮಾಜಕ್ಕೆ ಒಂದು ಸಂದೇಶ ಕಳಿಸಬೇಕು. ಇದು ಸರಿಯಾದಂತ ಟೈಮ್. ಈ ಟೈಮ್ನಲ್ಲೇ ನಮಗೆ ಒಂದು ಹಕ್ಕೊತ್ತಾಯ ಮಾಡಿದ್ರೆ ದಲಿತ ಸಿಎಂ ಕೂಗಿಗೆ ಇನ್ನಷ್ಟು ಬಲ ಬರ್ತದೆ ಅನ್ನುವಂತ ಕಾರಣಕ್ಕೋಸ್ಕರ, ಮತ್ತು ಜೊತೆಗೆ 2023 ಚುನಾವಣೆಯಲ್ಲಿ ದಲಿತ ಸಮುದಾಯ ಕಾಂಗ್ರೆಸ್ಗೆ ಮತ ಹಾಕಿದೆ ಅನ್ನುವಂತ ಕಾರಣಕ್ಕಾಗಿ ಅವರಿಗೊಂದು ಕೃತಜ್ಞತಾ ಸಮಾವೇಶವನ್ನ ಮಾಡಕ್ಕಾಗಿಲ್ಲ. ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ಅದನ್ನ ನಾವು ಮುಂದಕ್ಕೆ ಹಾಕ್ತಾನೆ ಬರ್ತಾ ಇದ್ದೇವೆ. ಅದನ್ನ ಎಲ್ಲವನ್ನೂ ಒಳಗೊಂಡಂತೆ ಒಂದು ಸಮಾವೇಶ ಮಾಡಬೇಕು ಮತ್ತು ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಯುವಂತ ನಿಟ್ಟಿನಲ್ಲಿ ಒಂದಷ್ಟು ರಣತಂತ್ರವನ್ನು ರೂಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ದಲಿತ ಸಮಾವೇಶವನ್ನ ಆಯೋಜನೆ ಮಾಡೋಕೆ ಒಂದಷ್ಟು ದಲಿತ ಸಚಿವರು ಪ್ಲಾನ್ ಅನ್ನ ಮಾಡ್ಕೊಂಡು ಕೂತಿದ್ರು. ಒಂದು ಅಹಿಂದ ಸಮಾವೇಶ ಆದ್ರಾಗ್ಲಿ, ದಲಿತ ಸಮಾವೇಶ ಆದ್ರಾಗ್ಲಿ, ಎರಡರಲ್ಲಿ ಒಂದು ಆಗಲೇಬೇಕು ಅನ್ನುವಂತ ಒಂದು ಚರ್ಚೆ ಬಹಳ ಗಂಭೀರವಾಗಿ ಕಾಂಗ್ರೆಸ್ ಸಚಿವರು ಹಿಡಿತಾ ಇದ್ರು. ಇದ್ರ ನಡುವೆ ಇದು ಬೇರೆ ಬೇರೆ ಆಯಾಮವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಯಾಕಂದ್ರೆ ನಾಯಕತ್ವ ಬದಲಾವಣೆ ಇದೆ ಅಂತ ಎಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿವರೆಗೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ. ಇದ್ರ ನಡುವೆ ದಲಿತ ಸಿಎಂ ಕೂಗು ಮೇಲಿಂದ ಮೇಲೆ ಹೇಳ್ತಾ ಇರೋದ್ರಿಂದ ಇದು ಒಂದು ರೀತಿಯಲ್ಲಿ ದಲಿತ ಸಮುದಾಯಕ್ಕೆ ಬೇರೆ ರೀತಿಯಾದಂತಹ ಸಂದೇಶ ಹೋಗುತ್ತೆ. ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನೆಗೆಟಿವ್ ಹೋಗುತ್ತೆ. ದಲಿತರಿಗೆ ಕಾಂಗ್ರೆಸ್ ರಾಜ್ಯದಲ್ಲಿ ಸಿಎಂ ಮಾಡಲ್ಲ ಅನ್ನುವಂತ ಒಂದು ನೆಗೆಟಿವ್ ಸಂದೇಶ ಹೋಗ್ತಾ ಇದೆ ಅನ್ನುವಂಥದ್ದೊಂದು ಅರಿವಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಬಂದ. ಕಾಂಗ್ರೆಸ್ ಅಲ್ಲಿ ದಲಿತ ಸಿಎಂ ಫೈಟ್ಗೆ ಹೈಕಮಾಂಡ್ ಬ್ರೇಕ್. ದಲಿತ ಸಮಾವೇಶಕ್ಕೂ ಹೈಕಮಾಂಡ್ ರೆಡ್ ಸಿಗ್ನಲ್. ದಲಿತ ಸಮಾವೇಶದ ಬಗ್ಗೆ ಮಾತಾಡಬೇಡಿ ಅಂತ ಹೈಕಮಾಂಡ್ ತಾಕೀತು ಮಾಡಿದೆ. ದಲಿತ ಸಮಾವೇಶದ ಬಗ್ಗೆ ಯಾರು ಮಾತಾಡೋದಕ್ಕೆ ಹೋಗಬೇಡಿ. ಪಕ್ಷದ ವತಿಯಿಂದ ದಲಿತ ಸಮಾವೇಶ ಮಾಡ್ತೇವೆ, ಅಲ್ಲಿವರೆಗೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಬೇಡಿ. ದಲಿತ ಸಚಿವರಿಗೆ ಉಸ್ತುವಾರಿ ಸುರ್ಜೇವಾಲಾ ಅವರ ಸಂದೇಶ ಇದು. ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಫೈಟ್ಗೆ ಈ ಮೂಲಕ ಹೈಕಮಾಂಡ್ ಬ್ರೇಕ್ ಹಾಕಿದೆ. ದಲಿತ ಸಮಾವೇಶಕ್ಕೂ ಕೂಡ ಹೈಕಮಾಂಡ್ ಬ್ರೇಕ್ ಹಾಕಿದೆ. ದಲಿತ ಸಿಎಂ ವಿಚಾರವನ್ನ ಮಾತಾಡೋರಿಗೂ ಕೂಡ ಬ್ರೇಕ್ ಹಾಕಿದೆ.
ದಲಿತ ಸಮಾವೇಶದ ಬಗ್ಗೆ ಯಾರು ಕೂಡ ಮಾತಾಡೋದಕ್ಕೆ ಹೋಗಬೇಡಿ. ಪಾರ್ಟಿಯಿಂದಾನೇ ನಾವು ದಲಿತ ಸಮಾವೇಶ ಮಾಡ್ತೀವಿ, ಎಲ್ಲಿವರೆಗೂ ಸುಮ್ಮನೆ ಇರಿ, ಯಾರು ಮಾತಾಡೋದಕ್ಕೆ ಹೋಗಬೇಡಿ ಅಂತ ಸುರ್ಜೇವಾಲಾ ಇವರೆಲ್ಲರಿಗೂ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಪದೇ ಪದೇ ದಲಿತ ಸಮಾವೇಶ ವಿವಾದ ಹಿನ್ನೆಲೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ದಲಿತ ಸಮಾವೇಶಕ್ಕೆ ಕಮಿಟಿ ರಚನೆಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಸಿಎಂ ಹಾಗೂ ಡಿಸಿಎಂಗೆ ಹೈಕಮಾಂಡ್ ಸಂದೇಶ ಇದು. ಕಾಂಗ್ರೆಸ್ನಿಂದಲೇ ದಲಿತ ಸಮಾವೇಶಕ್ಕೆ ಚಿಂತನೆ ನಡೆದಿರೋದು. ದಲಿತ ಸಮಾವೇಶಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆ ನಡೆಸಿದೆ. ಪಾರ್ಟಿಯಿಂದಾನೇ ನಾವು ದಲಿತ ಸಮಾವೇಶ ಮಾಡೋಣ, ಅಲ್ಲಿವರೆಗೂ ಸುಮ್ಮನೆ ಇರಿ ಅಂತ ಹೇಳಿದೆ. ನೋಡಿ, ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಫೈಟ್ಗೆ ಹೈಕಮಾಂಡ್ ಬ್ರೇಕ್ ಹಾಕಿರೋದು. ದಲಿತ ಸಮಾವೇಶಕ್ಕೂ ಬ್ರೇಕ್ ಹಾಕಿದೆ. ದಲಿತ ಸಿಎಂ, ದಲಿತ ಸಮಾವೇಶ, ಅದು ಇದು ಯಾರು ಮಾತಾಡೋದಕ್ಕೆ ಹೋಗ್ಬಿಡಿ. ಪಾರ್ಟಿಯಿಂದಾನೇ ನಾವು ದಲಿತ ಸಮಾವೇಶ ಮಾಡ್ತೀವಿ, ಅಲ್ಲಿವರೆಗೂ ನೀವು ಸುಮ್ಮನೆ ಇರಿ, ದಲಿತ ಸಮಾವೇಶದ ಬಗ್ಗೆ ಮಾತಾಡೋದಕ್ಕೆ ಹೋಗ್ಬೇಡಿ ಅಂತ ಹೈಕಮಾಂಡ್ ಈಗ ಸಿಎಂ ಡಿಸಿಎಂ ಮೂಲಕ ಸೂಚನೆಯನ್ನ ನೀಡಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್, ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದೀವಿ, ಇದು ಒಂದು ದೊಡ್ಡ ಬೆಳವಣಿಗೆ ಅಂತ ಅನಿಸುತ್ತೆ. ದಲಿತ ಸಮಾವೇಶ ಮಾಡಬೇಕು ಅನ್ನುವಂತ ಲೆಕ್ಕಾಚಾರ ಇತ್ತು. ಈ ಮೂಲಕ ಮತ್ತೆ ಅಹಿಂದ ವರ್ಗವನ್ನ ಒಗ್ಗೂಡಿಸೋದು. ಈಗ ಈ ದಲಿತ ಸಿಎಂ ವಿಚಾರ, ದಲಿತ ಸಮಾವೇಶ ವಿಚಾರಕ್ಕೆ ಬ್ರೇಕ್ ಹಾಕಿರೋದು ಯಾವ ಮಟ್ಟಿಗೆ ಬೆಳವಣಿಗೆ ಆಗ್ತಾ ಇದೆ ಕಾಂಗ್ರೆಸ್ ಅಲ್ಲಿ? ನಾಯಕತ್ವ ಬದಲಾವಣೆ ಚರ್ಚೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನ್ ನಡೀತಾ ಇದೆ, ಇದರ ಬೆನ್ನಲ್ಲೇ ದಲಿತ ಸಿಎಂ ಕೂಗು ಕೂಡ ಜೋರಾಗಿ ಚರ್ಚೆ ಆಗ್ತಾ ಇದೆ. ಈ ದಲಿತ ಸಿಎಂಗೆ ಇನ್ನಷ್ಟು ಬಲ ಬರಬೇಕನ್ನುವಂತದ್ದಾದ್ರೆ ಸಮಾವೇಶವನ್ನ ಮಾಡಿ ದಲಿತ ನಾಯಕರು, ದಲಿತ ಸಚಿವರೆಲ್ಲ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು, ಸಮಾಜಕ್ಕೆ ಒಂದು ಸಂದೇಶ ಕಳಿಸಬೇಕು. ಇದು ಸರಿಯಾದಂತ ಟೈಮು. ಈ ಟೈಮ್ನಲ್ಲೇ ನಮಗೆ ಒಂದು ಹಕ್ಕೊತ್ತಾಯ ಮಾಡಿದ್ರೆ ದಲಿತ ಸಿಎಂ ಕೂಗಿಗೆ ಇನ್ನಷ್ಟು ಬಲ ಬರ್ತದೆ ಅನ್ನುವಂತ ಕಾರಣಕ್ಕೋಸ್ಕರ, ಮತ್ತು ಜೊತೆಗೆ 2023 ಚುನಾವಣೆಯಲ್ಲಿ ದಲಿತ ಸಮುದಾಯ ಕಾಂಗ್ರೆಸ್ಗೆ ಮತ ಹಾಕಿದೆ ಅನ್ನುವಂತ ಕಾರಣಕ್ಕಾಗಿ ಅವರಿಗೊಂದು ಕೃತಜ್ಞತಾ ಸಮಾವೇಶವನ್ನ ಮಾಡಕ್ಕಾಗಿಲ್ಲ. ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ಅದನ್ನ ನಾವು ಮುಂದಕ್ಕೆ ಹಾಕ್ತಾನೆ ಬರ್ತಾ ಇದ್ದೇವೆ. ಅದನ್ನ ಎಲ್ಲವನ್ನು ಒಳಗೊಂಡಂತೆ ಒಂದು ಸಮಾವೇಶ ಮಾಡಬೇಕು ಮತ್ತು ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಯುವಂತ ನಿಟ್ಟಿನಲ್ಲಿ ಒಂದಷ್ಟು ರಣತಂತ್ರವನ್ನು ರೂಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ದಲಿತ ಸಮಾವೇಶವನ್ನ ಆಯೋಜನೆ ಮಾಡೋಕೆ ಒಂದಷ್ಟು ದಲಿತ ಸಚಿವರು ಪ್ಲಾನ್ ಅನ್ನ ಮಾಡ್ಕೊಂಡು ಕೂತಿದ್ರು. ಒಂದು ಅಹಿಂದ ಸಮಾವೇಶ ಆದ್ರಾಗ್ಲಿ, ದಲಿತ ಸಮಾವೇಶ ಆದ್ರಾಗ್ಲಿ, ಎರಡರಲ್ಲಿ ಒಂದು ಆಗ್ಲೇಬೇಕು ಅನ್ನುವಂತ ಒಂದು ಚರ್ಚೆ ಬಹಳ ಗಂಭೀರವಾಗಿ ಕಾಂಗ್ರೆಸ್ ಸಚಿವರು ಹಿಡಿತಾ ಇದ್ರು. ಇದ್ರ ನಡುವೆ ಇದು ಬೇರೆ ಬೇರೆ ಆಯಾಮವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಯಾಕಂದ್ರೆ ನಾಯಕತ್ವ ಬದಲಾವಣೆ ಇದೆ ಅಂತ ಎಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿವರೆಗೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ. ಇದರ ನಡುವೆ ದಲಿತ ಸಿಎಂ ಕೂಗು ಮೇಲಿಂದ ಮೇಲೆ ಹೇಳ್ತಾ ಇರೋದ್ರಿಂದ ಇದು ಒಂದು ರೀತಿಯಲ್ಲಿ ದಲಿತ ಸಮುದಾಯಕ್ಕೆ ಬೇರೆ ರೀತಿಯಾದಂತಹ ಸಂದೇಶ ಹೋಗುತ್ತೆ. ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನೆಗೆಟಿವ್ ಹೋಗುತ್ತೆ. ದಲಿತರಿಗೆ ಕಾಂಗ್ರೆಸ್ ರಾಜ್ಯದಲ್ಲಿ ಸಿಎಂ ಮಾಡಲ್ಲ ಅನ್ನುವಂತ ಒಂದು ನೆಗೆಟಿವ್ ಸಂದೇಶ ಹೋಗ್ತಾ ಇದೆ ಅನ್ನುವಂಥದ್ದೊಂದು ಅರಿವು ಕಾಂಗ್ರೆಸ್ ಹೈಕಮಾಂಡ್ಗೆ ಬಂದ.